ಹರೇ ಕೃಷ್ಣ ದಂಡವತ್ ಪ್ರಣಾಮ್ಸ್ ಎಲ್ರಿಗೂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಕುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ, ದಂಡವತ್ ಪ್ರಣಾಮ್, ಧನ್ಯವಾದಗಳು. ಇವತ್ತು ಎಲ್ಲರೂ ಸೇರಿದ್ದೀರಿ. ನಿನ್ನೆ ತನಕ ಏನು ಡಿಸ್ಕಷನ್ ಮಾಡಿದ್ದೇವೆ ಅಲ್ಲಿಂದ ಮುಂದೆ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನಾವು ಡಿಸ್ಕಷನ್ ಅಂದ್ರೆ ಓದ್ತಾ ಇರುವಂಥದ್ದು, ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಆದಷ್ಟು ನಾವು ಇದರ ಬಗ್ಗೆ ಹೆಚ್ಚು ಹೆಚ್ಚು ಯೋಚನೆ ಮಾಡಬೇಕು, ಮನಸ್ಸಲ್ಲೇ ಅದನ್ನ ಯೋಚನೆ ಮಾಡಬೇಕು. ಸೊ ನಿನ್ನೆ ನಮಗೆ ಅರ್ಥ ಆಯ್ತು, ವೇದಗಳಲ್ಲಿ ಹೇಳಿದಂತಹ ವಚನಗಳು, ಹೆಚ್ಚಿನ ವಚನಗಳೆಲ್ಲ ಏನಾಗ್ತದೆ, ಕರ್ಮ ಕಾಂಡದ ಕಡೆ ಹೇಳ್ಕೊಂಡು ಹೋಗ್ತದೆ ನಮ್ಮನ್ನು ಅಂತ. ಉದ್ದೇಶ ಏನೇ ಇರಲಿ, ನಿಜವಾದ ಉದ್ದೇಶ ಅದರದ್ದು ಏನಂದ್ರೆ, ನಾವು ಎಷ್ಟೋ ಜನ್ಮಾಂತರಗಳಿಂದ ಆಸೆಯಿಂದ ಭಗವಂತನ ಹೊರತಾಗಿ, ಭಗವಂತನಿಂದ ವಿಮುಖರಾಗಿ ನಮಗೆ ಇಂದ್ರಿಯ ತೃಪ್ತಿ ಮಾಡಬೇಕು ಅಂತ ಹಂಬಲ ಇದೆ. ಅದಕ್ಕೆ ನಮಗೆ ಅವಕಾಶ ವೇದದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವೇನೋ ತಪ್ಪು ಕಾರ್ಯ ಮಾಡ್ತೇವೆ. ಅದಕ್ಕೋಸ್ಕರ ವೇದದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಅದನ್ನ ಮೇಲೆ ಹೇಳುವುದಕ್ಕೆ, ಅದು ಮೇಲೆ ಬರುವಂಥದ್ದಕ್ಕೆ ಉದ್ದೇಶ. ಏನೇ ಇರಲಿ, ಈಗ ನಮಗೆ ಸಮಯ ಕಮ್ಮಿ ಇದೆ. ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡುತ್ತಾ ಇನ್ನು 10 ಜೀವನ ತಗೊಳ್ಳುವಂತಹ ಸಮಯ ಅಲ್ಲ ನಮಗೆ. ಆದ ಕಾರಣ ಶಾಸ್ತ್ರ, ಸ್ಪೆಸಿಫಿಕಲಿ ವೇದಾಂತ ಅಂತ ಹೇಳ್ತೇವೆ, ಅಂದ್ರೆ ಶಾಸ್ತ್ರ ಏನ್ ಹೇಳ್ತದೆ, ವೇದದ ಅಂತ ಏನ್ ಹೇಳ್ತದೆ, ಆ ಅಂತ ಹೇಳ್ತದೆ ಭಗವಂತನೇ ಸರ್ವ,
ಅವನಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಅವ ಹೇಳಿದ ನಡಿಗೆ ಹೇಗೆ ಇದೆ ಅದೇ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳಿ. ಈಗ ಇದರ ಹಿಂದಿನ ಶ್ಲೋಕದಲ್ಲಿ ಎರಡು ವಾಕ್ಯ ಬಂದಿದೆ. ಅದು ವ್ಯವಸಾಯಾತ್ಮಿಕ, ಅವ್ಯವಸಾಯಾತ್ಮಿಕ ಅಥವಾ ವ್ಯವಸಾಯ ಅವ್ಯವಸಾಯ. ಇದೆರಡು ತುಂಬಾ ಇಂಪಾರ್ಟೆಂಟ್ ವರ್ಡ್ಗಳು, ವ್ಯವಸಾಯ ಮತ್ತು ಅವ್ಯವಸಾಯ. ಇದರ ಬಗ್ಗೆ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಒಂದು ಉದಾಹರಣೆ ಕೃಷಿ ಭೂಮಿಯನ್ನು ನಾವು ಉದಾಹರಣೆ ಕೊಟ್ಟಿದ್ದೇವೆ. ಯಾವುದೇ ಉದಾಹರಣೆ ಕೊಡ್ಬೋದು. ಮನೆಯಲ್ಲಿ ನಾವು ಗೃಹಿಣಿ ಇಲ್ಲದಿದ್ರೆ ಅಥವಾ ಅಚ್ಚುಕಟ್ಟಾಗಿ ಇಡುವಂತಹ ವ್ಯಕ್ತಿ ಇಲ್ಲದಿದ್ರೆ, ಆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಇಡುವಂತಹ ವ್ಯಕ್ತಿ ಇಲ್ಲದಿದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಇಟ್ಟು ಅದು ಏನೋ ಒಂಥರ ವ್ಯವಸ್ಥೆಯೇ ಸರಿ ಇಲ್ಲದ ಹಾಗಿನ ಮನೆ ಆಗ್ತದೆ. ಅದಕ್ಕೆ ಅವ್ಯವಸಾಯ ಬುದ್ಧಿ ಅಂತ ಹೇಳುದು. ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಮಾಯೆಯ ಒಳಗೆ, ಮಾಯೆಯ ಒಂದು ಶಕ್ತಿಯ ಕೆಳಗೆ ನಾವು ಕೆಲಸ ಮಾಡುವಾಗ, ಭಗವಂತನ ಶಕ್ತಿಯ ಕೆಳಗೆ ನಾವು ಕೆಲಸ ಮಾಡುವಾಗ ನಮ್ಮ ಬುದ್ಧಿ ವ್ಯವಸಾಯಾತ್ಮಕ ಆಗ್ತದೆ, ಅಚ್ಚುಕಟ್ಟಲ್ಲಿ ಮಾಡ್ತೇವೆ. ಇದಕ್ಕೆ ಹಿಂದೆ ನಾವು 1ನೇ ಅಧ್ಯಾಯದಲ್ಲಿ ಅಥವಾ 2ನೇ ಅಧ್ಯಾಯ ಮೊದಲಿಗೆ ಒಂದು ಶ್ಲೋಕದ ಮುಖಾಂತರ ನಾವು ಇದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಕೃಷ್ಣನ ಭಕ್ತರಾಗ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಅವರಿಗೆ ಎಲ್ಲಾ ರೀತಿಯ ಒಳ್ಳೆ ಗುಣಗಳು ಬರ್ತವೆ ಅಂತ, ಒಂದೇ ದಿನದಲ್ಲಿ ನಿಧಾನಕ್ಕೆ. ಅದಕ್ಕೋಸ್ಕರ ಇದನ್ನು ವ್ಯವಸಾಯಾತ್ಮಿಕ ಅಂತ ಹೇಳಿ. ನಾನು ಇವತ್ತಿದ್ದೇನೆ, ಇವತ್ತೇ ಎಲ್ಲ ಸರಿ ಆಗತ್ತೆ ಅಂತಲ್ಲ, ನಿಧಾನಕ್ಕೆ. ಅಂದ್ರೆ ಯಾರು ಈ ಸ್ಕೂಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರಿಗೆ ನಿಧಾನವಾಗಿ ಶುದ್ಧೀಕರಣ ಶುರುವಾಗಿದೆ ಅಂತ ಅರ್ಥ. ಅಂದ್ರೆ ಅದು ವ್ಯವಸಾಯಾತ್ಮಿಕ. ಅಂದ್ರೆ ಒಂದೇ ದಿವಸದಲ್ಲಿ ನಾವು ಕೃಷಿ ಭೂಮಿಗೆ ಹೋಗಿ ಒಂದೇ ದಿವಸದಲ್ಲಿ ಅದನ್ನು ಅಚ್ಚುಕಟ್ಟು ಮಾಡಕ್ಕಾಗಲ್ಲ. ನಿಧಾನಕ್ಕೆ ಅದನ್ನ ಅಗಿಬೇಕು, ಅದಕ್ಕೆ ಸೆಗಣಿ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ನೀರು ಬೇಕು, ಇದೆಲ್ಲ ತುಂಬಾ ಚಟುವಟಿಕೆಗಳಿದೆ. ಆಮೇಲೆ ಬೇಲಿ ಅಂದ್ರೆ ಫೆನ್ಸಿಂಗ್ ಮಾಡಬೇಕು. ಈ ರೀತಿಯಲ್ಲೆಲ್ಲ ಮಾಡುವಾಗ ಆಗ ಅಚ್ಚುಕಟ್ಟಾಗಿ ಕಾಣುತ್ತೆ. ಇದೇ ರೀತಿಯಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ಮಗಳಿಂದ ನಮಗೆ ಈ ಇಂದ್ರಿಯ ಸುಖದ ಹಿಂದೆ ನಾವು ಹೋಗಿದ್ದೇವೆ. ಆದ ಕಾರಣ ಒಂದೇ ದಿನದಲ್ಲಿ ಎಲ್ಲ ನಿಲ್ತದೆ ಅಂತ ಹೇಳಿಕ್ಕಾಗಲ್ಲ. ಆದ ಕಾರಣ ನಾವು ಕೃಷ್ಣನ ಕೆಳಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು, ಮಾಯೆಯ ಕೆಳಗೆ ಬರ್ಲಿಕ್ಕೆ ಪ್ರಯತ್ನ ಪಡಬಾರದು, ಕೃಷ್ಣನ ಕಡೆಗೆ. ಅದಕ್ಕೋಸ್ಕರ ವ್ಯವಸಾಯಾತ್ಮಿಕ. ಆ ಶ್ಲೋಕ ಏನು ಹೇಳುತ್ತೆ ಅಂದ್ರೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ. ಯಾರಿಗೆ ಭಗವಂತನಲ್ಲಿ ಅಕಿಂಚನವಾದ ಭಕ್ತಿ ಇದೆ, ಅಂದ್ರೆ ಭಗವಂತ ಬಿಟ್ಟರೆ ನನಗೇನು ಇಲ್ಲ, ಬೇರೆ ಎಲ್ಲರೂ ಭಗವಂತನ ಮುಖಾಂತರ ನನಗೆ ಹೆಲ್ಪ್ ಆದಾಗೆ ಕಾಣ್ತಾ ಇದೆ, ಆದ್ರೂ ಭಗವಂತನೇ ಎಲ್ಲ ಮಾಡ್ತಾ ಇರೋದು. ಯಸ್ಯಾಸ್ತಿ ಭಕ್ತಿರ್ ಭಗವತ್ ಅಕಿಂಚನ. ಅಕಿಂಚನ ಅಂದ್ರೆ ಬೇರೆ ಯಾರ ಮೇಲೂ ಇಲ್ಲ, ಬೇರೆ ಯಾರ ಮೇಲೂ ಬೇರೆ ಯಾರನ್ನೂ ನಾನು ಇದು ಮಾಡಲ್ಲ. ಅಂದ್ರೆ ಭಗವಂತ ಮತ್ತು ಭಗವಂತ ಸಂಬಂಧಪಟ್ಟಂತ ವಿಚಾರದಲ್ಲಿ ಮಾತ್ರ ನಾನು ಚಿಂತನೆ. ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ. ಸುರಾಹ ಅಂತ ಹೇಳಿದ್ರೆ ಅಸುರರಲ್ಲ, ಸುರರು ಅಂದ್ರೆ ದೇವಾದಿ ದೇವತೆಗಳ ಎಲ್ಲ ಒಳ್ಳೆಯ ಗುಣಗಳು, ಅಂತಹ ಭಕ್ತನಲ್ಲಿ ಮೈಗೂಡಿ ಬರ್ತದೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ. ಅಭಕ್ತಸ್ಯ ಕುತೋ ಮಹದ್ಗುಣ. ಹರಿಯ ಭಕ್ತನ ಅಲ್ಲದವನಿಗೆ ಎಲ್ಲಿದೆ ಒಳ್ಳೆ ಗುಣ. ಹರಾವ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಸತಿ ಧಾವತೋ ಬಹಿಃ. ಅವನ ಮನಸ್ಸು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಲ್ಲಿಗೆ ಹೋಗ್ತದೆ. ಎಲ್ಲಿಗೆ ಕರ್ಕೊಂಡು ಹೋಗ್ತದೆ? ಇಂದ್ರಿಯ ಸುಖದತ್ತೆಯೇ ಕರ್ಕೊಂಡು ಹೋಗ್ತದೆ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನಡೆದಂತ ವಿಚಾರ ಒಂದೇ ದಿವಸದಲ್ಲಿ ಭಗವಂತನ ಕಡೆಗೆ ಹೋಗ್ತದಾ? ಇಲ್ಲ, ಇಂದ್ರಿಯ ಸುಖದ ಕಡೆಗೆ ಕರ್ಕೊಂಡು ಹೋಗ್ತದೆ. ಅದರ ಮೇಲೆ ನಾವು ಅಲ್ಲೇ ಬಾಕಿ ಆಗ್ತೇವೆ, ಅಲ್ಲೇ ನಮ್ಮ ಪ್ರೋಗ್ರೆಸ್ಸೇ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ವೇದದಲ್ಲಿ ಏನೆಲ್ಲ ಹೇಳ್ತಾ ಇದೆ ಅದನ್ನ ನಾವು ಅರ್ಥ ಮಾಡಿಕೊಂಡು, ವೇದದಲ್ಲಿ ನಿಜವಾದ ಎಲ್ಲಾ ವೇದವನ್ನು ಅರೆದು ಕಡೆದು ಅದರನ್ನೊಂದು ರಸವನ್ನ ಭಗವಂತ ಕೊಟ್ಟಿದ್ದಾರೆ, ಅದು ಭಗವದ್ಗೀತೆ. ಅದಲ್ಲದೆ ಶ್ರೀಲ ಪ್ರಭುಪಾದರು ಇದಕ್ಕೆ ಒಳ್ಳೆ ತಾತ್ಪರ್ಯ, ಭಾವಾರ್ಥ ಎಲ್ಲ ಬರೆದಿದ್ದಾರೆ. ಈ ಒಂದು ರಸವನ್ನ ನಾವು ಸ್ವೀಕರಿಸಿ, ಆ ರಸ ಹೇಗೆ ಹೇಳಿದೆ ಅದರ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ಮುಂದೆ ಹೋಗ್ತಾ ಭಯಾನಕವಾದಂತಹ ಈ ಅವ್ಯವಸಾಯವಾದಂತಹ ಬುದ್ಧಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ನಮ್ಮನ್ನು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತದೆ. ಅಂದ್ರೆ ನಮಗೆ ವ್ಯವಸಾಯಾತ್ಮಿಕ ಬುದ್ಧಿ ಇಲ್ಲದೆ ಅವ್ಯವಸಾಯಾತ್ಮಿಕ ಬುದ್ಧಿ ಇದ್ರೆ ಏನಾಗ್ತದೆ ಅಂತ ಹೇಳಿ 44ನೇ ಶ್ಲೋಕ ಇವತ್ತಿನ ಶ್ಲೋಕ. ಮುಂದೆ ಹೋಗ್ತೀರಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ
ಸಮಾಧೌ ನ ವಿಧೀಯತೆ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಭೋಗ ಐಶ್ವರ್ಯ ಪ್ರಸಕ್ತಾನಾಂ, ಯಾರಿಗೆ ಭೋಗ ಮತ್ತು ಐಶ್ವರ್ಯದ ಹಿಂದೆ ಹೋಗ್ತಾರೆ, ಅದರಲ್ಲಿ ಆಸಕ್ತಿ ಬೆಳೆಸ್ತಾರೆ, ಆಮೇಲೆ ಆ ವಿಚಾರಗಳಿಂದ ಮನಸ್ಸು ಸಂಪೂರ್ಣವಾಗಿ ಮನಸ್ಸಲ್ಲಿ ಅದೇ ಇದೆ, ಅಂದ್ರೆ ನಮ್ಮ ಮನಸ್ಸು ಯಾವುದರಿಂದ ಅಪಹರಿಸಿಕೊಂಡಿದೆ, ಈ ಭೋಗ ಮತ್ತು ಐಶ್ವರ್ಯದಿಂದ ನಮ್ಮ ಮನಸ್ಸು ಅಪಹರಣ ಆಗಿದೆ. ಅಂದ್ರೆ ಮನಸ್ಸಿನಲ್ಲಿ ಇರುವುದೇ ಅದು, ಕೈದಿಯಾಗಿದೆ. ಮನಸ್ಸು ಯಾವುದರದ್ದು ಕೈದಿಯಾಗಿದೆ? ಭೋಗ ಮತ್ತು ಐಶ್ವರ್ಯದ್ದು. ತಯಾ ಅಪಹೃತ ಚೇತಸಾಂ, ಅಪಹರಣ ಆಗಿದೆ ಮನಸ್ಸು. ಎಲ್ಲಿಗೆ ಅಪಹರಣ ಆಗಿದೆ? ಮನಸ್ಸು ಹೈಜಾಕ್ ಆಗಿದೆ. ಹೈಜಾಕ್ ಆಗಿ ಮನಸ್ಸು ಈ ಟೆರರಿಸ್ಟ್ಗಳ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಭೋಗ ಮತ್ತು ಐಶ್ವರ್ಯ ಅಂತ ಹೇಳುವಂತಹ ಈ ಒಂದು ಟೆರರಿಸ್ಟ್ ಕೈಯಲ್ಲಿ ಈ ನನ್ನ ಮನಸ್ಸು ಸಿಕ್ಕಾಕೊಂಡಿದೆ. ಆದಿರುವಾಗ ಇಂತಹ ಮನಸ್ಸಿಂದ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ, ನೇರ ಒಂದು ಅಚ್ಚುಕಟ್ಟಾದಂತಹ ಒಂದು ಪ್ರಕ್ರಿಯೆ ಇರುವಲ್ಲಿ ಇರುವಂತಹ ಒಂದು ಮನಸ್ಸು ಭಗವಂತನ ಕಡೆಗೆ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಭಗವಂತನ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ. ಸಮಾಧೌ ನ ವಿಧೀಯತೆ, ನಿಯಂತ್ರಣವೇ ಇಲ್ಲ ನನ್ನ ಮನಸ್ಸಿಗೆ. ಯಾಕೆಂದ್ರೆ ಮನಸ್ಸು ಎಲ್ಲಿಗೆ ಬೇಕು ಗುಣಕ್ಕೆ ಅನುಗುಣವಾಗಿ ತ್ರಿಗುಣದ ಒಂದು ಬಂದಿಯಾಗಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹೋಗ್ತದೆ. ನಮಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಆಗ್ತದೆ, ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ನಾವು ಹೀಗೆ ಮಾತಾಡಬಾರ್ದು ಅಂತಲೇ ಮನಸ್ಸಲ್ಲಿ ಇಟ್ಕೊಂಡಿರ್ತೇವೆ, ಆದ್ರೆ ಆ ಒಂದು ಕ್ಷಣ ಬರುವಾಗ ಹಾಗೇ ಮಾತಾಡಿ ಹೋಗ್ತೇವೆ. ಹೀಗೆ ಮಾಡಬಾರ್ದು ಅಂತ ಹೇಳಿ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೇವೆ, ಆ ಒಂದು ಸಮಯ ಬರುವಾಗ ಅದೇ ಮಾಡ್ತೇವೆ, ನಾವು ಅದೇ ತಪ್ಪು ಮಾಡ್ತೇವೆ. ಯಾರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಅಂತ ಅನ್ಕೊಂಡಿರ್ತೇವೆ, ಅವರು ಬರುವಾಗ ಕೆಟ್ಟ ರೀತಿಯಲ್ಲಿ ಮಾತಾಡಿ ಹೋಗ್ತದೆ. ಅಂದ್ರೆ ನಮಗೆ ಮನಸ್ಸಿನ ಒಳಗೆ ಬೇಡ, ಆದ್ರೂ ಈ ಒಂದು ಗುಣದ ಒಂದು ಬಂಧನದಿಂದಾಗಿ ನಮ್ಮನ್ನು ನಾವು ಆ ನಮ್ಮ ಮನಸ್ಸನ್ನ ಆ ಬಂಧನಕ್ಕೆ ಒಳಪಟ್ಟ ಕಾರಣ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆ ಗುಣಗಳು ಮಾಡಿದ ಹಾಗೆ ನಡೀತಾವು. ಈಗ ನಮಗೆ ಒಂದೇ ಒಂದು ಚಾನ್ಸ್ ಏನುವುದು ಅಂತ ಹೇಳಿದ್ರೆ ಭಗವಂತನ ಕಡೆಗೆ ನಮ್ಮನ್ನು ನಾವು ಅರ್ಪಿಸುವುದು. ನನ್ನ ಮನಸ್ಸನ್ನ ಏನೇ ಇರಲಿ, ಹೇಗೆ ಇರಲಿ, ಈ ಮನಸ್ಸನ್ನ ಭಗವಂತನ ಕಡೆಗೆ ಅರ್ಪಿಸುವುದು. ಅದಕ್ಕೆ ಒಬ್ರು ಮಹಾರಾಜರು, ಅಂಬರೀಷ ಮಹಾರಾಜರು ಹೇಳ್ತಾರೆ, ಸವೈ ಮನಃ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರಮರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕದೋಧಯೇ. ಈ ರೀತಿಯಲ್ಲಿ ಮಹಾರಾಜರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಂಬರೀಷ ಮಹಾರಾಜರು ತನ್ನ ಎಲ್ಲ ಇಂದ್ರಿಯಗಳನ್ನ, ಮನಸ್ಸನ್ನ ಭಗವಂತನ ಸೇವೆಗೋಸ್ಕರ, ಯಾರು ರಾಜರಾದಂತಹ ಮಹಾ ಸಾಮ್ರಾಟ ಆದಂತಹ ಅಂಬರೀಷ ಮಹಾರಾಜರು ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಸವೈ ಮನಃ ಕೃಷ್ಣ ಪದಾರವಿಂದಯೋ, ಅಂದ್ರೆ ತನ್ನ ಮನಸ್ಸನ್ನ ಭಗವಂತನ ಪಾದ ಕಮಲಗಳಿಗೆ ಅರ್ಪಿಸಿದ್ದಾರೆ. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ಆಮೇಲೆ ಅವರ ಮಾತಾಡುವ ಒಂದು ಶಕ್ತಿಯನ್ನ ಭಗವಂತನ ಪ್ರಸಾದ ಸ್ವೀಕರಿಸಲಿಕ್ಕೆ ಮತ್ತು ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಉಪಯೋಗಿಸ್ತಿದ್ದಾರೆ. ಈ ರೀತಿಯಲ್ಲಿ ಕೈಯನ್ನ ದೇವಸ್ಥಾನ ತೊಳಿಲಿಕ್ಕೆ, ಮೂಗನ್ನ ತುಳಸಿಯನ್ನ ಸ್ಮೆಲ್ ಮಾಡ್ಲಿಕ್ಕೆ, ಈ ರೀತಿಯಲ್ಲಿ ಬೇರೆ ಬೇರೆ. ಆಮೇಲೆ ಕಾಲುಗಳನ್ನ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ, ಈ ರೀತಿಯಲ್ಲಿ ಬೇರೆ ಬೇರೆ. ಆಮೇಲೆ ಚರ್ಮವನ್ನ ಭಗವಂತನ ಭಕ್ತರ ಆಲಿಂಗನ ಮಾಡಲಿಕ್ಕೆ, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮನಸ್ಸನ್ನ ಉಪಯೋಗಿಸಿದ್ದಾರೆ. ಇದನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದನ್ನೇ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ರಾಜರೇ ಮಾಡಿದ್ದಾರೆ ಅಂದ್ರೆ ನಾವು ಪ್ರಜೆ ಆದವರು ಅವರನ್ನು ಫಾಲೋ ಮಾಡಬೇಕು. ಅದನ್ನು ಮಾಡ್ಲಿಕ್ಕೆ ನಾವು ಈ ಭೋಗ ಮತ್ತು ಐಶ್ವರ್ಯದ ಹಿಂದೆ ಹೋಗ್ಬಾರ್ದು, ಕನಕ ಕಾಮಿನಿ ಹಿಂದೆ ಹೋಗ್ಬಾರ್ದು, ಹೆಣ್ಣು ಹೊಣ್ಣು ಮಣ್ಣಿನ ಹಿಂದೆ ಹೋಗ್ಬಾರ್ದು. ಇಲ್ಲಿ ಹೆಣ್ಣು ಅಂತ ಹೇಳುವಾಗ ಗಂಡಿಗೆ ಹೆಣ್ಣು ಹೆಣ್ಣು, ಹೆಣ್ಣಿಗೆ ಗಂಡು ಹೆಣ್ಣು, ಹೆಣ್ಣಿಗೆ ಗಂಡೇ ಹೆಣ್ಣು, ಗಂಡಿಗೆ ಹೆಣ್ಣೆ ಹೆಣ್ಣು. ಅಂದ್ರೆ ಒಪೋಸಿಟ್ ಇರುವಾಗ ನಮಗೆ ಅಟ್ರಾಕ್ಷನ್ ಆಗೋದು ಸಹಜವಾಗಿ. ಅದರ ಹಿಂದೆ ಹೋಗಬಾರದು. ಹೆಣ್ಣು ಹೊನ್ನು ಅಂತ ಹೇಳಿದ್ರೆ ಐಶ್ವರ್ಯದ ಹಿಂದೆ ಹೋಗಬಾರದು. ಆಮೇಲೆ ಮಣ್ಣು, ಭೂಮಿ, ನನಗೆ ಇಷ್ಟು ಆಸ್ತಿ ಇದೆ, ಇಷ್ಟು ದೊಡ್ಡ ಸೈಟ್ ಇದೆ ನನಗೆ, ಈ ರೀತಿಯಲ್ಲೆಲ್ಲ. ಈ ಸೈಟ್ ನಂದಂತೂ ಅಲ್ಲ, ಭಗವಂತನ ಸೈಟು. ನನಗೆ ಈ ಭಗವಂತ ಉಪಯೋಗಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ನನಗೆ ಕರ್ಮಕ್ಕೆ ಅನುಗುಣವಾಗಿ ನಾನು ಇದನ್ನ ಭಗವಂತನ ಸೇವೆಗೆ ಉಪಯೋಗಿಸಬೇಕು ಎಂಬ ಭಾವನೆ ಬೇಕು. ಈ ಭೋಗವನ್ನ, ಐಶ್ವರ್ಯವನ್ನ ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಅರ್ಪಿಸಿದ್ರೆ ಆಗ ಅದು ಭೋಗ ಮತ್ತು ಐಶ್ವರ್ಯ ಅಲ್ಲದೆ ಅದು ವ್ಯವಸಾಯಾತ್ಮಿಕ ಆಗುತ್ತೆ. ಈ ಭೋಗ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ಮುಂದೆ ಹೋಗೋಕ್ಕಿಂತ ಮುಂಚೆ. ಭೋಗ ಮತ್ತು ಯೋಗ ಅಂತ ಹೇಳುವಂಥದ್ದು ತದ್ವಿರುದ್ಧವಾದ ಪದ. ಭೋಗ ಅಂತ ಹೇಳಿದ್ರೆ ಇಂದ್ರಿಯ ಸುಖದ ಹಿಂದೆ ಹೋಗುವಂತ ವ್ಯಕ್ತಿ. ಇಂದ್ರಿಯ ಸುಖ ಅಂದ್ರೆ ನನಗೆ ನಾನು ಸುಖ ಕೊಡುವಂತ ವ್ಯಕ್ತಿ, ನನ್ನ ಇಂದ್ರಿಯಕ್ಕೆ. ಆದ್ರೆ ಯಾವಾಗ ನಾವು ಭಗವಂತನ ಇಂದ್ರಿಯಕ್ಕೆ ಸುಖ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ಆಗ ನಮಗೆ ತನ್ನಿಂದ ತಾನಾಗಿ ಯಾವ್ದೆಲ್ಲ ಭೋಗ ಆಗಬೇಕು ಅದೆಲ್ಲ ಆಗತ್ತೆ. ಆಗ ಆ ಒಂದು ಪ್ರೊಸೆಸ್ಸಿಗೆ ಯೋಗ ಅಂತ ಹೇಳ್ತಾರೆ.
ಭಗವಂತನಿಗೆ ಮಾತ್ರ ಭೋಗ ಮಾಡುವಂತಹ ಶಕ್ತಿ, ನಮಗೆ ಭೋಗ ಮಾಡುವಂತಹ ಶಕ್ತಿ ಇಲ್ಲ. ನಮಗೆ ಅದನ್ನು ಅವಕಾಶ ಕೂಡ ಇಲ್ಲ, ನಮಗೆ ಅದಕ್ಕೆ ಪರ್ಮಿಷನ್ ಕೂಡ ಇಲ್ಲ. ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದು ತಪ್ಪು ದಾರಿ. ಶಾಸ್ತ್ರ ಹೇಳುತ್ತೆ ಭೋಗವನ್ನ ಭಗವಂತ ಮಾತ್ರ ಮಾಡ್ತಾರೆ, ಭಗವಂತ ಮಾಡಿದ ಭೋಗದಿಂದ ನಮಗೆಲ್ಲ ತೃಪ್ತಿ ಆಗ್ತದೆ ಅಂತ ಹೇಳಿ. ಅದಕ್ಕೆ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತದೆ, ತೇನ ತ್ಯಕ್ತೇನ ಭುಂಜೀತ ಮಾಗೃಧ ಕಸ್ಯ ಸಿದ್ಧನಂ ಅಂತ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃಧ ಕಸ್ಯ ಸಿದ್ಧನಂ. ಭಗವಂತ ಸುಖ ಸಂತೋಷ ಪಟ್ಟದ್ದಲ್ಲಿ ನಮಗೆ ಸುಖ ಸಂತೋಷ ಸಿಗುವುದು ವಿನಃ ನಮಗಾಗಿ ನಾವೇ ಏಕಾಂಗಿಯಾಗಿ ಸುಖ ಸಂತೋಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಹೊರತಾಗಿ ನಾವು ಚಿಂತೆ ಮಾಡಿದ್ರೆ ಅದು ಭೋಗ, ಭಗವಂತನ ಜೊತೆಯಲ್ಲಿ ನಾವು ಚಿಂತೆ ಮಾಡಿದ್ರೆ ಅದು ಯೋಗ. ನಾವೆಲ್ಲ ಯೋಗ ಮಾರ್ಗದಲ್ಲಿ, ಭಕ್ತಿ ಯೋಗ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕಿದ್ರೆ ಇದು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ದೃಢವಾಗಿ ತಗೊಳ್ಬೇಕು. ನಾನು ಯೋಗ ಮಾರ್ಗಿ ಆಗ್ಬೇಕು, ಭೋಗ ಮಾರ್ಗಿ ಆಗ್ಬಾರ್ದು. ನಾನು ಆದಷ್ಟು ಭಕ್ತರ ಕೈ ಕೆಳಗೆ ಹೋಗಿ ನನ್ನನ್ನು ನಾನು ಚೆನ್ನಾಗಿ ಅಚ್ಚುಕಟ್ಟು ಮಾಡ್ತೇನೆ ಅಂತ ಹೇಳುವಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಈ ಅನುವಾದ ಮತ್ತು ಭಾವಾರ್ಥವನ್ನ ಓದೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವೂ ಇರುವುದಿಲ್ಲ. ಈ ತರ ಭೋಗದ ಹಿಂದೆ ಹೋಗುವವನಿಗೆ ಖಂಡಿತವಾಗಿ ಭಕ್ತಿ ಮಾಡ್ಲಿಕ್ಕೆ ದೃಢ ಸಂಕಲ್ಪ ಇರುವುದಿಲ್ಲ. ಅಂದ್ರೆ ಭಕ್ತಿಯಿಂದ ದೂರ ಹೋಗ್ತಾನೆ. ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅಂದ್ರೆ ಇದು ನನಗಲ್ಲ, ನನಗೆ ತುಂಬಾ ಜೀವನ ಇದೆ, ನಾನು ಪ್ರಾಯ ಆಗುವಾಗ ಮಾಡ್ತೇನೆ ಅಂತ ಹೇಳ್ತಾರೆ. ಅಥವಾ ಇದು ನನಗೆ ಅಲ್ಲ, ನಿಜವಾಗೇ ಕೃಷ್ಣ ಇದ್ದಾನ, ಸುಮ್ನೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ, ಅದಕ್ಕಿಂತ ಒಳ್ಳೆ ನಾನು ಇಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹಣ ಸಂಪಾದನೆ ಮಾಡಿ ಒಳ್ಳೆ ಖುಷಿಯಲ್ಲಿ ಇದ್ರೆ ಇದೇ ಜೀವನ ಅಲ್ವೇ, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ? 1.5 ಗಂಟೆ ಭಗವದ್ಗೀತೆ ಕ್ಲಾಸಲ್ಲಿ ಕೂತ್ಕೊಳ್ತೀರಿ, ಆಮೇಲೆ 1 ಗಂಟೆ ಬೆಳಿಗ್ಗೆ ಜಪ ಮಾಡ್ತೀರಿ, ಯಾಕೆ ಸಮಯ ವ್ಯರ್ಥ ಮಾಡ್ತೀರಿ? ದುಡಿರಿ, ದುಡ್ದು ಹಣ ಮಾಡಿ ಅಂತ ಹೇಳಬಹುದು. ಆದ್ರೆ ಆ ದುಡಿಯುವುದು ಭಗವಂತನಿಗೋಸ್ಕರ ಆದ್ರೆ ಏನು ತೊಂದರೆ ಇಲ್ಲ. ಆದ್ರೆ ನನ್ನ ಸ್ವಂತ ಜೀವನಕ್ಕೆ, ನನ್ನ ಸ್ವಂತ ಇಂದ್ರಿಯ ತೃಪ್ತಿಗೆ ಮಾಡುದು ಅಂತ ಹೇಳಿದ್ರೆ ನನ್ನ ಗುಂಡಿಯನ್ನು ನಾನೇ ತೋಡಿದ ಹಂಗೆ. ಈ ಗುಂಡಿಯಿಂದ ಮೇಲೆ ಏಳ್ಲಿಕ್ಕೆ ಕಷ್ಟ ಆಗುವಂತಹ ಗುಂಡಿ ಇದು. ಈ ಗುಂಡಿಯಿಂದ ನಮಗೆ ಮೇಲೆ ಹೇಳಲಿಕ್ಕೆ ಆಗುದಿಲ್ಲ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಭಕ್ತರ ಕಡೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಭಗವಂತನ ಸೇವೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಕರ್ಮಿಗಳ ಆಹಾರವನ್ನ ಸ್ವೀಕರಿಸಬಾರದು. ಆದಷ್ಟು ಕರ್ಮಿಗಳು ಅಂದ್ರೆ ಬನ್ನಿ ಪಾರ್ಟಿಗೆ ಹೋಗುವ ಅಂತ ಹೇಳಿ ಕರ್ಕೊಂಡು ಹೋದ್ರೆ ನಮ್ಮ ಹೃದಯ ಮನಸ್ಸೆಲ್ಲ ಪಾರ್ಟಿಗೆ ಹೋಗ್ತದೆ. ಆಮೇಲೆ ಹೆಚ್ಚಾಗಿ ನಾನು ಒಂದ್ಸಲ ಕೇಳಿದ್ದೆ ತುಂಬಾ ವರ್ಷಗಳ ಹಿಂದೆ, ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ್ದು ಅಂತ ಅನ್ಕೊಳ್ತೇನೆ, ಈ ಶ್ರಾದ್ದದ ಊಟಕ್ಕೆ ಯಾರೋ ಕೆಲವರು ಹೋಗ್ತಾರಲ್ಲ, ಪ್ರತಿ ತಿಂಗಳು ಒಂದು 10 ಶ್ರಾದ್ದ ಆದ್ರೂ ಊಟ ಮಾಡ್ತೇನೆ ಅಂತ ಡಿಸೈಡ್ ಮಾಡಿರ್ತಾರೆ. ಶ್ರಾದ್ದದ ಊಟಕ್ಕೆ ಹೋಗುವವರು ಯಾವತ್ತು ಮನಸ್ಸು ಸ್ಥಿಮಿತರಾಗಿರೋದಿಲ್ಲ ಅಂತೆ. ಯಾವತ್ತು ಶ್ರಾದ್ದದ ಅಂದ್ರೆ ಇನ್ನೊಬ್ಬರು ಕೊಡೋ ಊಟ, ಶ್ರಾದ್ದವಾಗಿರ್ಲಿ ಮದುವೆ ಆಗಿರ್ಲಿ ಏನೇ ಆಗ್ಲಿ, ಎಲ್ಲಿಯೋ ಫ್ರೀ ಸಿಗ್ತದೆ ಏನು ಅಂತ ಹೇಳಿ ಹೋಗುವಂಥದ್ದು ಇದ್ರೆ ಅದು ಯಾವತ್ತಿದ್ರು ನಮ್ಮ ಮನಸ್ಸಿಗೆ ಸ್ಥಿಮಿತವನ್ನು ಕೊಡುವುದಿಲ್ಲ. ಮನಸ್ಸಿಗೆ ಒಂದು ನೇರವಾದಂತಹ ಅಚ್ಚುಕಟ್ಟಿರುವಂತಹ ಭಕ್ತಿ ಸೇವೆ ಮಾಡಲಿಕ್ಕೆ ಬಿಡುವುದಿಲ್ಲ ಮನಸ್ಸು. ಆದ ಕಾರಣ ಇಂತಹ ವ್ಯತಿರಿಕ್ತವಾದಂತಹ ಕಾರ್ಯಗಳಿಂದ ದೂರ ಸರಿದು ನಾವು ಭಗವಂತನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸಮಾಧಿ ಎಂದರೆ ಅಚಲ ಮನಸ್ಸು. ಸಮಾಧಿ ಎಂದರೆ ಅಚಲ ಮನಸ್ಸು ಅಂದ್ರೆ ಒಂದರಿಂದ ಇನ್ನೊಂದು ಕಡೆ ಚಲನೆ ಇಲ್ಲದಂತ ಮನಸ್ಸು. ಇಲ್ಲಿ ಎಲ್ಲಿ ಸಮಾಧಿ ಆಗ್ಬೇಕು ನಾವು? ಕೃಷ್ಣನಲ್ಲಿ ಸಮಾಧಿ. ಅಂದ್ರೆ ಕೃಷ್ಣನನ್ನು ಹೊರತಾಗಿ ನನಗೆ ಜೀವನದಲ್ಲಿ ಏನೂ ಇಲ್ಲ, ಭಗವಂತನಿಗೆ ಹೊರತಾಗಿ ನನಗೆ ಜೀವನದಲ್ಲಿ ಏನಿಲ್ಲ. ಏನಿದ್ರೂ ಭಗವಂತ ಮತ್ತು ಭಗವಂತನಿಗೆ ಸಂಬಂಧಪಟ್ಟವರನ್ನು ಮಾತ್ರ ನಾನು ಚೂಸ್ ಮಾಡ್ತೇನೆ, ತಗೊಳ್ತೇನೆ. ಮಿಕ್ಕಿದ್ದನ್ನೆಲ್ಲ ನಾನು ರಿಜೆಕ್ಟ್ ಮಾಡ್ತೇನೆ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ನಾನು ವರ್ಜಿಸ್ತೇನೆ, ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದಂತಹ ಒಂದು ದಾರಿಯನ್ನ ವರ್ಜಿಸ್ತೇನೆ. ನಾನು ಎಲ್ಲಿಗೋ ಹೋಗ್ತೇನೆ, ಏನೋ ಯೋಗ ಕ್ಲಾಸಿಗೆ ಹೋಗ್ತೇನೆ ಅಂತ ಇಟ್ಕೊಳ್ಳೋಣ. ಯೋಗ ಅಂತ ಹೇಳಿದ್ರೆ ಈಗ ಸ್ಪಿರಿಚುವಾಲಿಟಿ ಅಲ್ವಾ? ಸ್ವಲ್ಪ ಆಸನ ಮಾಡಿದ್ರು ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ, ಪ್ರಾಣಾಯಾಮ ಮಾಡಿದ್ರು ಆಧ್ಯಾತ್ಮಿಕತೆ. ಅಲ್ಲಿ ಕೃಷ್ಣನ ಹೆಸರು ಹೇಳಿಲ್ಲ ಅಂದ್ರೆ, ಕೃಷ್ಣನ ಕಡೆ ಹೋಗ್ಲಿಲ್ಲ ಅಂದ್ರೆ ಅದು ತಪ್ಪಿದ ದಾರಿ, ನಿಜವಾದ ನಮಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವ ದಾರಿ ಅಲ್ಲ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ. ಇದೇ ರೀತಿಯಲ್ಲಿ ಬೇರೆ ಬೇರೆ ಯಾವುದೋ ಒಂದು ವೇದ ಪಾರಾಯಣಕ್ಕೆ ಹೋಗಿದ್ದೇವೆ, ಅಲ್ಲಿ ತುಂಬಾ ಪಾರಾಯಣ ನಡೀತಿದೆ, ಆದ್ರೆ ಕೃಷ್ಣನ ಬಗ್ಗೆ ಏನು ಹೇಳ್ತಾ ಇಲ್ಲ. ಅಥವಾ ಒಂದು ಪ್ರವಚನಕ್ಕೆ ಹೋಗಿದ್ದೇನೆ, ಭಗವಂತನ ಬಗ್ಗೆ ಏನು ಹೇಳ್ತಾ ಇಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ದಾರಿ ತಪ್ಪಿದಂತಹ ಒಂದು ಮಾರ್ಗ ಅದು. ಅಂತ ಕಡೆ ಹೋಗ್ಲೇಬಾರದು. ಯಾಕಂದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಎಲ್ಲಿ ಕರ್ಕೊಂಡು ಹೋಗ್ತದೆ? ಕೃಷ್ಣನ ಕಡೆ ಹೋಗ್ತದೆ. ಅವ್ಯವಸಾಯ ಆದಂತ ಬುದ್ಧಿ
ವೇದದ ಬೇರೆ ಬೇರೆ ಆಮಿಷಕ್ಕೆ ನಾವು ಮನಸೋತ್ತೇವೆ. ಸಮಾಧಿ ಅಂದ್ರೆ ಏನು ಅಂತ ಹೇಳಿ ಶಿಲ ಪ್ರಭುಪಾದರು ನಿಘಂಟಿಂದ ಹೇಳ್ತಾರೆ, ನಿರುಕ್ತಿಯಿಂದ. ವೇದದ ನಿಘಂಟಾದ ನಿರುಕ್ತಿಯು ಸಮ್ಯಗ್ ಅಧೀಯತೆ ಅಸ್ಮಿನ್ ಆತ್ಮತತ್ವ ಯಾಥಾತ್ಮ್ಯಂ. ಸಮ್ಯಕ್ ಅಧೀಯತೆ ಅಸ್ಮಿನ್ ಆತ್ಮತತ್ವ ಯಾಥಾತ್ಮ್ಯಂ ಎಂದು ಹೇಳುತ್ತದೆ. ಹಾಗಂದ್ರೆ ಏನರ್ಥ? ಹೀಗೆಂದರೆ ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು. ಆತ್ಮದ ಅರಿವಿಗಾಗಿ ಅಂದ್ರೆ ನನಗೂ ಭಗವಂತನಿಗೂ ಇರುವ ಸಂಬಂಧವನ್ನು ಅರಿತುಕೊಳ್ಳುವುದಕ್ಕಾಗಿ ಯಾವಾಗ ನನ್ನ ಮನಸ್ಸು ಸ್ಥಿರವಾಗ್ತದೆ ಅದಕ್ಕೆ ಸಮಾಧಿ ಅಂತ ಹೆಸರು. ಎಲ್ಲೋ ಒಂದು ಕೂತು ಏನು ಥಾಟ್ಲೆಸ್ ಆಗ್ತದೆ ಎಂಬುದಕ್ಕೆ ಸಮಾಧಿ ಅಲ್ಲ. ಅಂದ್ರೆ ಯಾವುದೇ ಒಂದು ಯೋಚನೆಯೇ ಇಲ್ಲದಂತಹ ಒಂದು ಸ್ಥಿತಿ ಆಗ್ತದೆ ಅಂತ ಹೇಳುವುದು ಸಮಾಧಿ ಅಲ್ಲ. ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸಮಾಧಿ ಅಂತ ಹೇಳಿದ್ರೆ ಒಂದೇ ಒಂದು ಯೋಚನೆ, ಅದು ಭಗವಂತ. ಹೀಗೆಂದರೆ ಅರ್ಥ ಆಯ್ತು ನಮಗೆ. ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಸಮಾಧಿಯು ಸಾಧ್ಯವೇ ಇಲ್ಲ. ಇಂದ್ರಿಯ ಸುಖದ ಹಿಂದೆ ಹೋಗುವವರಿಗೆ ಸಮಾಧಿ ಸಾಧ್ಯವಿಲ್ಲ. ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗಾಗುವವರಿಗೂ ಇದು ಸಾಧ್ಯವಿಲ್ಲ. ಈಗ ಇಲ್ಲಿ ಒಂದು ಚಿಕ್ಕ ಮಕ್ಕಳಿಗೆ ನಾವು ಗೊತ್ತಿದೆಯಲ್ಲ, ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಆಗುವಾಗಲೂ ಅಲ್ಲ ಯಾವುದೋ ಸಮಯದಲ್ಲಿ ಕೆಲವು ವಸ್ತುಗಳನ್ನ ಇಟ್ಟು ಅಂಬೆಗಾಲಿನಲ್ಲಿ ಬಂದು ಯಾವ ವಸ್ತುವನ್ನು ಮುಟ್ತಾರೆ ಅಂತ ಒಂದು ನೋಡುವಂತಹ ಕುತೂಹಲ, ಯಾರಿಗೆ? ನೆರೆದವರಿಗೆ, ಫ್ಯಾಮಿಲಿಯವರಿಗೆ, ಎಲ್ರಿಗೂ. ಮಗು ಬಂದು ಚಿನ್ನ ತಗೊಂಡ್ರೆ ಖುಷಿ. ಕೆಲವರು ಭಗವದ್ಗೀತೆ ಇಡಬಹುದೋ ಏನೋ, ಆದ್ರೆ ಯಾರು ಇಡ್ಲಿಕ್ಕೆ, ಯಾಕಂದ್ರೆ ಭಗವದ್ಗೀತೆ ಇಟ್ಟರೆ ಕಲಹ ಆಗ್ತದೆ, ನಮ್ಮ ಮನೆಯಲ್ಲಿ ಭಗವದ್ಗೀತೆ ಬೇಡ ಅಂತ ತಿಳ್ಕೊಳ್ಳುವರೇ ಜಾಸ್ತಿ. ಈ ರೀತಿಯಲ್ಲಿ ಯಾವುದೋ ಪ್ರಸಾದ ಇಡ್ತಾರೋ ಏನೋ, ಅಥವಾ ಹೀಗೆ. ಅಂದ್ರೆ ನಮಗೆ ಅಲ್ಲೇ ಗೊತ್ತಾಗ್ತದೆ ನಾವು ನಮ್ಮ ಜೀವನ, ಹಿಂದಿನ ಜೀವನದಿಂದ ನಾವು ಎಷ್ಟು ಕಂಡೀಷನ್ಡ್ ಆಗಿದ್ದೇವೆ. ಅಂದ್ರೆ ಕಂಡೀಷನ್ಡ್ ಅಂತ ಹೇಳಿದ್ರೆ ಬಂಧನ, ಕಳೆದ ಜನ್ಮದ ನೂರಾರು ಜನ್ಮಗಳ ಒಂದು ಮನಸ್ಸಿನ ಪ್ರಕ್ರಿಯೆಗೆ ನಾವು ಬಂಧನದಲ್ಲಿ ಇದ್ದೇವೆ. ನಾವು ಈಗ ಕೂಡ ನಮಗೆ ಅನ್ನಿಸ್ತದೆ ನಾನೇ ಗ್ರೇಟು ಅಂತ ಹೇಳಿ, ಆದ್ರೆ ನಾವು ಗ್ರೇಟ್ ಅಲ್ಲ. ನಮ್ಮ ಹಳೆಯ ಯಾವ್ದು ಮನಸ್ಥಿತಿ ಇದೆ ಅದಕ್ಕೆ ನಾವು ಬಂಧನದಲ್ಲಿ ಇದ್ದೇವೆ. ಆದ ಕಾರಣ ಇದು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಿಕ್ಷೆಗೆ ಗುರಿಯಾಗುವುದೇ. ಹೀಗಾದ್ರೆ ನಮಗೆ ಶಿಕ್ಷೆ ಖಂಡಿತ. ಈಗ ಯಾರೋ ಒಬ್ಬ ತಪ್ಪು ಮಾಡ್ತಾನೆ, ಅವನಿಗೆ ಇವತ್ತು ಶಿಕ್ಷೆ ಇರುವುದಿಲ್ಲ, ಆದ್ರೆ 15 ದಿವಸ ಆದಮೇಲೆ, 1 ವರ್ಷ ಆದ ಶಿಕ್ಷೆ. ನೋಡುವವರಿಗೆ ಅನ್ಕೊಳ್ಬಹುದು, ಅಯ್ಯೋ ಇವನಿಗೆ ಶಿಕ್ಷೆ ಆಗ್ತಿಲ್ಲ, ಖುಷಿ ಪಡ್ತಿದ್ದಾನೆ. ಈಗ ಯಾರೋ ಒಬ್ಬ ಇಂದ್ರಿಯ ಸುಖ ಅಂದ್ರೆ ಸಿಗರೇಟ್ ಎಳಿತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು, ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್, ಅವನಿಗೆ ಏನು ಪ್ರಾಬ್ಲಮ್. ಆದ್ರೆ ಕೊನೆಯದಲ್ಲಿ ಹಳಿಗೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ. ಈ ರೀತಿಯಲ್ಲಿ ಇಂದ್ರಿಯ ಸುಖದಿಂದ ಸುಖ ಇಲ್ಲ, ನಿಜವಾಗಿ ಸುಖ ಇಲ್ಲ. ಸುಖ ಇರುವುದು ಯಾವಾಗ ಭಗವಂತನ ಸೇವೆ ಮಾಡುವುದರಿಂದ. ಆ ಭಗವಂತನ ಸೇವೆಯಿಂದ, ಭಗವಂತನಿಗೆ ಸೇವೆ ಮಾಡುವುದಂದ್ರೆ ಭಗವಂತನ ಇಂದ್ರಿಯನ್ನ ಸಂತುಷ್ಟಿಗೊಳಿಸುವುದು. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನ ಸಮಾಧಿಯ ಕಡೆಗೆ ತಗೊಂಡು ಹೋಗ್ಬೇಕು. ಸಮಾಧಿ ಅಂದ್ರೆ ಭಗವಂತನ ಸೇವೆ. ಸಮಾಧಿ ಅಂದ್ರೆ ಭಗವಂತನ ಸೇವೆ. 24/7, 24 ಗಂಟೆ, ಎಲ್ಲ 7 ದಿನಗಳು, ವಾರಗಳಲ್ಲಿ ನಾವು ಭಗವಂತನ ಸೇವೆಯ ಹಿಂದೆಯೇ ಹೋಗ್ಬೇಕು. ಮಲಗುವುದು ಸೇವೆ, ನಿಲ್ಲುವುದು ಸೇವೆ, ಕೂತ್ಕೊಳ್ಳುವುದು ಸೇವೆ, ಮಾತಾಡುವುದು ಸೇವೆ, ಎಲ್ಲವೂ ಸೇವೆ ಆಗ್ಬೇಕು ನಮಗೆ. ಅದಕ್ಕೋಸ್ಕರ ನಾವು ಭಕ್ತರ ಸೇವೆ ಮಾಡಬೇಕು, ಭಕ್ತರ ಸಂಘ ಮಾಡಬೇಕು. ಅದರಿಂದಾಗಿ ಇದೆಲ್ಲ ನಿಧಾನಕ್ಕೆ ನಮ್ಮ ಜೀವನದಲ್ಲಿ ಬರ್ತದೆ, ಅಚ್ಚುಕಟ್ಟಾಗಿ ಬರ್ತದೆ. ನಿಧಾನಕ್ಕೆ ಸ್ವಲ್ಪ 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 ಸ್ವಲ್ಪ. ಒಂದು ಮನೆ ಕಟ್ಟಬೇಕಿದ್ರೆ ಫಸ್ಟಿಗೆ ಬೇಸ್ ಮಾಡಬೇಕಲ್ಲ, ಆ ಬೇಸೇ ಭಗವಂತನ ಭಕ್ತರ ಸಂಘ. ಬೇಸ್ ಇಲ್ಲದಿದ್ರೆ, ಅಡಿಪಾಯ ಇಲ್ಲದಿದ್ರೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಈ ಭಕ್ತಿ ಎಂಬ ಒಂದು ಭವ್ಯವಾದ ಸುಂದರವಾದಂತಹ ಒಂದು ಪ್ರೀತಿಯ ಮನೆಗೆ, ಭಗವಂತನ ಕಡೆಗೆ ಹೋಗುವಂತ ಈ ಮನೆಗೆ ನಿಜವಾಗಿ ನಾವು ಅಡಿಪಾಯ ಅಂದ್ರೆ ಭಕ್ತರ ಸೇವೆ, ಭಕ್ತರ ಸಂಘ. ಅದನ್ನು ಮಾಡ್ತಾ 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 ಭವ್ಯವಾದ ಅಲಂಕಾರಯುಕ್ತವಾದಂತಹ ತುಂಬಾ ಒಳ್ಳೆಯದಾದಂತಹ ಮನೆ ಸಿದ್ಧ ಆಗ್ತದೆ. ಆ ಮನೆಯ ಮುಖಾಂತರ ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಶ್ಲೋಕ 45 ಇನ್ನು ಮುಂದೆ ವೇದದಲ್ಲಿ ಏನೆಲ್ಲ ಹೇಳ್ತಾ ಉಂಟು ಅಂತ ಹೇಳಿ ಭಗವಂತ ಅರ್ಜುನ್ಗೆ ಹೇಳ್ತಾರೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ವೇದದ ವಿಚಾರದಿಂದ ಮೇಲೆ ಹೇಳು ಅಂತ ಹೇಳ್ತಾರೆ. ಈ ವೇದದಲ್ಲಿ ಕೊಟ್ಟಂತಹ ಆಮಿಷಗಳಿಗೆ ಬಲಿ ಆಗ್ಬೇಡ, ಅದನ್ನ ಮೇಲೆ ಹೇಳು ಭಗವಂತ ಅರ್ಜುನಿಗೆ ಹೇಳ್ತಾರೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮಮಾತ್ಮವಾನ್ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್.
ವೇದಗಳು ಬಹುಮಟ್ಟಿಗೆ, ಅಂದ್ರೆ ಬಹುಮಟ್ಟಿಗೆ ಅಂತ ಹೇಳುವಾಗ ಜಾಸ್ತಿ ಇದ್ರೆ ಬಹುಮಟ್ಟಿಗೆ ಅಂತ ಹೇಳುದು. ಈಗ 100% ಅಂತ ಅದರಲ್ಲಿ 70% ಏನ್ ಹೇಳ್ತದೆ ಅದನ್ನೇ ಜಾಸ್ತಿ ತಗೊಳ್ಳುದು, 60-70%. ಆದ ಕಾರಣ ವೇದದಲ್ಲಿ 60-70% ಏನ್ ಹೇಳ್ತಾ ಉಂಟು ಅಂತ ಹೇಳಿದ್ರೆ ಇಂದ್ರಿಯ ಸುಖದ ಹಿಂದೆ ಹೋಗ್ಲಿಕ್ಕೆ ಹೇಳ್ತಾ ಉಂಟು. ತ್ರಿಗುಣದ ವಿಷಯಗಳನ್ನು ಹೇಳುತ್ತದೆ. ತ್ರಿಗುಣ ಅಂದ್ರೆ ಸತ್ವಗುಣ, ರಜಗುಣ, ತಮೋಗುಣದ ಬಗ್ಗೆ ಹೇಳ್ತದೆ. ಅಂದ್ರೆ ಭೌತಿಕವಾದ ವಿಚಾರಗಳನ್ನ ಮಾತಾಡ್ತದೆ ವೇದ. ಯಾಕೆ ಮಾತಾಡ್ತದೆ ಅಂತ ಹೇಳಿದ್ರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳಿದ ರೀತಿಯಲ್ಲಿ ನಾವೆಲ್ಲ ಮುಳ್ಳುಗಳು. ನಮಗೆ ಮುಳ್ಳೇ ಕೊಡಬೇಕು, ಫಸ್ಟಿಗೆ ಮುಳ್ಳು ಚುಚ್ಚಿ ತೆಗಿಬೇಕು. ಆ ತೆಗೆಯುವಾಗಲೇ ಗೊತ್ತಾಗೋದು ನಮ್ಗೆ ಇನ್ನು ನನಗೆ ಮುಳ್ಳು ಕಟ್ಟಬಾರದು, ಮುಳ್ಳು ಚುಚ್ಚಬಾರದು ನನಗೆ ಅಂತ ನನಗೆ ಮನಸ್ಸಿಗೆ ಆಗ್ತದೆ. ಓ, ಇನ್ನು ನಾನು ಮುಳ್ಳು ಕಚ್ಚಬಾರದು, ನನಗೆ ಚುಚ್ಚಬಾರದು. ಯಾಕಂದ್ರೆ ಮುಳ್ಳು ಚುಚ್ಚಿದ್ರೆ ಪುನಃ ಅದರಿಂದಲೇ ತೆಗಿತಾರಲ್ಲ, ನೋವಾಗ್ತದೆ, ರಕ್ತ ಬರ್ತದೆ. ಅದೇ ರೀತಿಯಲ್ಲಿ ಈ ವೇದದಲ್ಲಿ ಕೊಟ್ಟಂತಹ 70%, 80%, 60% ವಿಷಯಗಳಿದೆಯಲ್ಲ, ಅದು ತ್ರಿಗುಣಾತ್ಮಕವಾದಂತಹ ವಿಚಾರ. ಯಾಕೆ ಇದೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ನೋವಿಂದ ನಮಗೆ ಆಕರ್ಷರಾಗಿ ಅದಕ್ಕೆ ಪೆಟ್ಟು ಬಿದ್ದು 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 ಜರ್ಜರಿತರಾಗಿ ಇದು ಬೇಡ ನನಗೆ ಅಂತ ಕಾಣುವಂತಹ ಒಂದು ಅವಕಾಶವನ್ನು ಭಗವಂತ ವೇದದ ಮುಖಾಂತರ ಕೊಟ್ಟಿದ್ದಾರೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು. ಆದ್ರೆ ಭಗವಂತನ ಸೀದಾ ನೇರ ಭಕ್ತರಾದವರ ಲಾಭ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬೇಡ ನೀನು. ಇದು ನಮ್ಮ ಭಾಗ್ಯ. ಪೆಟ್ಟು ತಿನ್ನುವಕ್ಕಿಂತ ಮುಂಚೆ, ಹೊಡೆತ ಬೀಳುವಕ್ಕಿಂತ ಮುಂಚೆಯೇ ಭಗವಂತ ನಮಗೆ ಹೇಳ್ತಿದ್ದಾರೆ, ಈ ತ್ರೈಗುಣ್ಯಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡ ನೀನು, ಅದರಿಂದ ಮೇಲೆ ಏಳು, ನನ್ನ ಕಡೆ ಬಾ. ನಾನು ತ್ರಿಗುಣದಿಂದ ಮೇಲಿದವನು, ತ್ರಿಗುಣದಿಂದ ಮೀರಿದವನು ನಾನು, ಭಗವಂತ ನಾನು, ಎಲ್ಲರನ್ನ ಆಳುವವನು ನಾನು, ನನ್ನ ಕಡೆಗೆ ಬಾ ಅರ್ಜುನ ಅಂತ ಭಗವಂತ ಅರ್ಜುನಿಗೆ ಹೇಳ್ತಾನೆ. ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು. ಈ ಪ್ರಕೃತಿಯಲ್ಲಿರುವ ದ್ವಂದ್ವಗಳಿಗೆ ಕಡೆಗೆ ನೀವು ಮನಸ್ಸು ಕೊಡಬೇಡ. ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು. ಲಾಭ ಮತ್ತು ಯೋಗಕ್ಷೇಮಗಳನ್ನ ಕುರಿತು ಚಿಂತೆ ಇಲ್ಲದವನಾಗು. ಆತ್ಮದಲ್ಲಿ ನಿಷ್ಠನಾಗು. ಆತ್ಮದಲ್ಲಿ ನಿಷ್ಠನಾಗು ಅಂದ್ರೆ ಆತ್ಮನಲ್ಲಿ ನಿಷ್ಠನಾಗು ಅಂದ್ರೆ ದೇಹದಲ್ಲಿ ನಿಷ್ಠನಾಗಬೇಡ ಅಂತ ಅರ್ಥ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾತಾಡುವ ಕೆಲವರು ಅನ್ಕೊಳ್ಬಹುದು, ಇವನು ಏನ್ ಹೇಳ್ತಿದ್ದಾನೆ, ಮುಂದೆ ಹಿಂದಿನ ಕ್ಲಾಸಿಂದಲೇ ಶುರು ಮಾಡಿದೆ, ಏನ್ ಹೇಳ್ತಾ ಇದ್ದಾರೆ, ದೇಹ ಇಂಪಾರ್ಟೆಂಟ್ ಅಲ್ಲ, ದೇಹ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಜಿಮ್ ಮಾಡಬಾರ್ದು ಅಂತ ಹೇಳಿದ ಹಾಗೆ ಕೇಳಿದೆ. ಇಲ್ಲ, ಇದೆಲ್ಲ ವಿಚಾರ ಅಲ್ಲ. ಜಿಮ್ ಮಾಡಬಾರ್ದು ಅಥವಾ ಅದು ಮಾಡಬಾರ್ದು ಇದು ಮಾತಾಡಬಾರ್ದು ಅಂದ್ರಲ್ಲ, ಅದೆಲ್ಲ ವಿಚಾರ ಅಲ್ಲ. ಏನು ಮಾಡಿದ್ರು ಅದು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಮಾಡುದು. ಜಿಮ್ ಒಂದು ಉದಾಹರಣೆ ಅಷ್ಟೇ. ಜಿಮ್ ಮಾಡಿ ನನಗೆ ಭಗವಂತನ ಸೇವೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಜಗನ್ನಾಥಪುರಿಯಲ್ಲಿ ಕೆಲವು ಪಾಂಡ ಅಂದ್ರೆ ಭಕ್ತರು ಒಳ್ಳೆ ಕಟ್ಟುಮಸ್ತು ದೇಹ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಭಗವಂತನನ್ನು ಎತ್ತಲಿಕ್ಕೋಸ್ಕರವೇ ಅವರ ಮುಖ್ಯ ಉದ್ದೇಶ. ಎಲ್ರಿಗೂ ತನ್ನ ದೇಹವನ್ನು ತೋರಿಸ್ಲಿಕ್ಕೆ ಅಲ್ಲ. ಉದ್ದೇಶ ಇಂಪಾರ್ಟೆಂಟು. ಏನು ಮಾಡ್ತಾ ಇದ್ದೇವೆ ಅದರ ಹಿಂದೆ ಇರುವಂತಹ ಉದ್ದೇಶ ಭಗವಂತನ ಸೇವೆ ಅಂತ ಆದ್ರೆ ನಾವು ಏನು ಮಾಡಿದ್ರು ಅದರಿಂದ ನಮಗೆ ಮೇಲೆ ಏಳಲಿಕ್ಕೆ ಮೇಲೆ ಮೇಲೆ ಬರ್ತದೆ. ಭಗವಂತವೇ ನಾನು ಅಕಸ್ಮಾತ್ ಕೆಟ್ಟದ್ದು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ, ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಈಗ ಡ್ರಿಂಕ್ ಮಾಡ್ತಾರಲ್ಲ, ಇದು ಯಾವುದು ಇದನ್ನು ಎಕ್ಸಾಂಪಲ್ ಆಗಿ ತಗೊಳ್ಬಾರ್ದು. ಆದ್ರೆ ಅವರು ಹೋದದ್ದು ವಿದೇಶದಲ್ಲಿ ಅದು ಬೆಳಿಗ್ಗೆ ರಾತ್ರಿ ಸಂಜೆ ಅಂತ ಇಲ್ಲ, ಯಾವತ್ತಿದ್ರು ಅದು ಕೈಯಲ್ಲೇ ಇರ್ತದೆ. ನಾನು ಒಂದ್ಸಲ ರಷ್ಯಕ್ಕೆ ಹೋಗಿದ್ದೆ, ಅಲ್ಲಿ ಯಾವಾಗ್ಲೂ ಕೈಯಲ್ಲೇ ಇರ್ತದೆ ಹೆಚ್ಚಿನವರಲ್ಲಿ. ಒಂದು ಬಾಟ್ಲು ಕೈಯಲ್ಲಿ ಹಿಡಿದುಕೊಂಡೇ ತಿರುಗಾಡ್ತಾ ಇರ್ತಾರೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದರಲ್ಲೇ ಮುಳುಗಿದವರಿಗೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಯ್ತು ನೀನು ಮನಸ್ಸಲ್ಲಿ ಇದು ಕುಡಿಯುವಾಗ ಕೃಷ್ಣನಿಗೆ ಕೊಡ್ತಾ ಇದ್ದೇನೆ, ಕೃಷ್ಣನಿಗೆ ಕೊಟ್ಟದ್ದನ್ನ ಕುಡಿತೇನೆ ಅಂತ ಅನ್ಕೊಂಡು ಗೋ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಾರ್ದು ನಾವು ಖಂಡಿತವಾಗಿ ಎಕ್ಸಾಂಪಲ್. ಯಾಕಂದ್ರೆ ಆ ಒಂದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಭುಪಾದರು ಹಾಗೆ ಮಾಡಿದ್ದಾರೆ. ಅದಕ್ಕೆ ಉದ್ದೇಶ ಇದೆ. ಆದ ಕಾರಣ ನಮಗೆ ಈಗ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಇಲ್ಲೆಲ್ಲ ಸಿಗ್ತಾ ಉಂಟು, ಇಲ್ಲದಿದ್ರೆ ಸಾಧ್ಯ ಇರಲಿಲ್ಲ. ಅಂತಹ ಸಣ್ಣ ಸಣ್ಣ ಚೇಂಜಸ್ ಶ್ರೀಲ ಪ್ರಭುಪಾದರು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮೇಲೆ ಎಳ್ಳಿ ಅಂತ ಹೇಳೋ ಉದ್ದೇಶ. ಇದೇ ರೀತಿಯಲ್ಲಿ ವೇದಗಳು ಕೂಡ 70% ಯಾಕೆ ಕೊಟ್ಟಿದೆ ಅಂದ್ರೆ ಅದೇ ಉದ್ದೇಶಕ್ಕೆ. ಕುಡಿದು ಸಾಯಲಿ ಅಂತ ಅಲ್ಲ. ಆ ಕುಡಿಯುವುದನ್ನ ಕೃಷ್ಣನ ಕಡೆಗೆ ಹೋದ್ರೆ ಅಟ್ಲೀಸ್ಟ್ ಕೃಷ್ಣನ ಕಡೆ ಚಿಂತನೆ ನಡೀತದೆ ನಿಧಾನಕ್ಕೆ. ಇದು ಬೇಡ, ಯಾಕೆಂದ್ರೆ ಭಗವಂತ ಏನು ಹೇಳಿದ್ದಾನೆ, ಇದೆಲ್ಲ ಮಾಡಬಾರದು ಹೇಳಿದ್ದಾನೆ, ತ್ರಿಗುಣಗಳಿಂದ ಮೇಲೆ ಏಳು ಅಂತ ಹೇಳಿದ್ದಾನೆ ಅಂತ ನಿಧಾನಕ್ಕೆ ಮನಸ್ಸು ಗೊತ್ತಾಗ್ತದೆ, ಆಮೇಲೆ ನಿಲ್ಲಿಸ್ತಾನೆ. ಇದು ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಇದು ಭಗವಂತನ ಭಕ್ತರ ಕಡೆ ಹೋಗದಿದ್ರೆ ಸಾಧ್ಯ ಇಲ್ಲ. ಆದ ಕಾರಣ ಆತ್ಮದಲ್ಲಿ ನಿಷ್ಠನಾಗಬೇಕು. ಭಗವಂತನ ಕಡೆ ನಿಷ್ಠನಾಗುವುದಂದ್ರೆ ತಮ್ಮ ಎಲ್ಲ ಕೈಂಕರ್ಯಗಳನ್ನ, ಎಲ್ಲ ಕೆಲಸಗಳನ್ನ ಭಗವಂತನ ಕಡೆಗೆ ತಿರುಗಿಸುವಂಥದ್ದು. ಅದೇ ನಾವು ಆ ಶ್ಲೋಕದಲ್ಲಿ ನೋಡಿದ್ದೇವಲ್ಲ, ಸಮಾನೇ ವೃಕ್ಷೇ ಪುರುಷೋ ನಿಮಗ್ನು. ಅಂದ್ರೆ ಒಂದೇ ವೃಕ್ಷದಲ್ಲಿ ಎರಡು ಪುರುಷರಿದ್ದಾರೆ, ಒಬ್ಬ
ಸಂತೋಷ ಖುಷಿ ಪಡುವಂತಹ, ಇಂದ್ರಿಯ ಸುಖ ಪಡುವಂತಹ ಪುರುಷ, ಅವನ ಹೆಸರು ಆತ್ಮ ಅಂತ ಹೇಳಿ. ಇನ್ನೊಬ್ಬ ಈ ಇಂದ್ರಿಯ ಸುಖ ಪಡುವಂತಹವನನ್ನ ನೋಡಿ ಮರುಕ ಪಡುದು, ಅಯ್ಯೋ ಇವನಿಗೆ ಕಷ್ಟ ಆಗ್ತಾ ಉಂಟು, ಎಂತ ಮಾಡುದು, ಇವನು ಯಾವಾಗ ನನ್ನ ಕಡೆ ನೋಡ್ತಾನೆ ಅಂತ ಮರುಕ ಅಲ್ಲ, ಅವನ ಬಗ್ಗೆ ಒಂಥರ ಒಳ್ಳೆಯ ಭಾವನೆ, ಅಯ್ಯೋ ಬರ್ಲಿ ಅಪ್ಪ ಅಂತ ಹೇಳುವಂತಹ ಪರಮಾತ್ಮ. ಅವನಿಗೆ ಬೇರೆ ಯಾವುದ್ರದ್ದು ತೊಂದರೆ ಇಲ್ಲ, ಈ ಭಕ್ತ ಕಷ್ಟ ಪಡ್ತಿದ್ದಾನಲ್ಲ ಅಂತ ಕಷ್ಟ. ನನ್ನ ನನ್ನ ಒಂದು ಅಂಗ ಆದಂತಹ, ನನ್ನ ಒಂದು ಕಣ ಆದಂತಹ ಈ ಒಂದು ಜೀವ ಕಷ್ಟ ಆಗ್ತಾ ಉಂಟಲ್ಲ ಅಂತ ಯಾವಾಗ ಇವ ನನ್ನ ಕಡೆ ತಿರುಗ್ತಾನೆ, ಯಾವಾಗ ಆತ್ಮವು ಪರಮಾತ್ಮನ ಕಡೆ ತಿರುಗುತ್ತದೋ ಆಗ ಅವನ ಎಲ್ಲ ದುಃಖಗಳು ನಿವಾರಣೆ ಆಗ್ತದೆ ಅಂತ ಹೇಳಿ ನಾವು ವೇದಗಳಿಂದ ನೋಡಿದ್ದೇವೆ ಹಿಂದೆ. ಭಾವಾರ್ಥ: ಎಲ್ಲಾ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರಕ್ರಿಯೆಗಳು, ಅಂದ್ರೆ ಆಕ್ಷನ್ ರಿಯಾಕ್ಷನ್ ಯಾವ್ದ್ರದ್ದು? ತ್ರಿಗುಣಗಳದ್ದು. ಒಂದೇನೋ ಕೆಲಸ ಮಾಡ್ತೇವೆ ಅಂದ್ರೆ ತ್ರಿಗುಣದ ಇನ್ಫ್ಲುಯೆನ್ಸ್ ಇದೆ, ಅದಾದ್ಮೇಲೆ ರಿಯಾಕ್ಷನ್ ಕೂಡ ತ್ರಿಗುಣದಿಂದ ಆಗ್ತದೆ. ತ್ರಿಗುಣದಿಂದ ನಾವೇನೋ ಊಟ ಮಾಡ್ತಿದ್ದೇವೆ, ಊಟ ಮಾಡಿದ ತಕ್ಷಣ ಏನಾಗ್ತದೆ? ಶಕ್ತಿ ಬಂದಂತೆ ಫೀಲ್ ಆಗ್ತದೆ. ಆಮೇಲೆ ಅದರದ್ದು ಪ್ರಕ್ರಿಯೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬಹಿರ್ದಶೆಗೆ ಹೋಗ್ಬೇಕಾಗ್ತದೆ. ಆದ್ರೆ ಪ್ರಸಾದ ತಿಂದ್ರೆ ಬೇರೆ ವಿಷಯ. ಪ್ರಸಾದ ತಿಂದ್ರೆ ಭಗವಂತನಲ್ಲಿ ಪ್ರೀತಿ ಉಕ್ಕುತ್ತದೆ. ಬೇರೆ ಆಹಾರ ತಿಂದ್ರೆ ಇದೆಲ್ಲ ಆಗ್ತದೆ, ದೇಹದಲ್ಲಿ ಶಕ್ತಿ, ಆಮೇಲೆ ಇನ್ನು ಕೆಲಸ ಮಾಡುವಂತಹ ರಜೋಗುಣ ಉತ್ಪತ್ತಿ ಆಗ್ತದೆ. ಅದಕ್ಕೆ ಅತಿ ತಿಂದ್ರೆ ಮಲಗುಣ ಅಂತ ಕಾಣುತ್ತೆ, ತಮೋಗುಣ ಆಗ್ತದೆ. ಸತ್ವಗುಣಕ್ಕೆ ಬರುವುದೇ ಕಷ್ಟ ತಿನ್ನುವುದರಿಂದ. ಸತ್ವಗುಣ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಪ್ರಸಾದ ಸ್ವೀಕರಿಸುವಾಗ ಸತ್ವಗುಣ ಬರ್ತದೆ. ಆಮೇಲೆ ಈವೆಂಚುವಲಿ ಸತ್ವಗುಣದಿಂದ ಮೇಲೆ ಹೋಗ್ತದೆ, ಅದು ಶುದ್ಧ ಸತ್ವ, ಅಂದ್ರೆ ಭಗವಂತನ ಒಂದು ಸತ್ವಕ್ಕೆ ನಾವು ಹೋಗ್ತೇವೆ. ಅದಕ್ಕೆ ಸತ್ವಕ್ಕೆ ಹೋಗುದು ಇಂಪಾರ್ಟೆಂಟ್, ಸತ್ವಗುಣಕ್ಕೆ ಬರುವುದು ಇಂಪಾರ್ಟೆಂಟ್. ರಜೋಗುಣ, ತಮೋಗುಣ, ರಜೋಗುಣ, ಸತ್ವಗುಣ. ಸತ್ವಗುಣ ಮೇಲೆ ಇದೆ, ಸತ್ವಗುಣಕ್ಕೆ ನಾವೆಲ್ಲ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಇವು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ. ಯಾವುದು? ಇದೆಲ್ಲ ವಿಚಾರಗಳು, ತ್ರಿಗುಣಗಳು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ. ಇವು ಐಹಿಕ ಪ್ರಪಂಚದಲ್ಲಿ ಬಂಧನವನ್ನು ಉಂಟು ಮಾಡುತ್ತದೆ. ಐಹಿಕ ಅಂದ್ರೆ ಈ ಭೌತಿಕ ಜೀವನದಲ್ಲಿ ಈ ಭೋಗದ ಹಿಂದೆ ಹೋದ್ರೆ ಅದು ಬಂಧನ. ಯಾಕಂದ್ರೆ ಮರು ಹುಟ್ಟು ನಮಗೆ ಬರ್ತದೆ, ಪುನಃ ಅಮ್ಮನ ಗರ್ಭದಲ್ಲಿ ಬರಬೇಕಾಗ್ತದೆ. ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ. ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ಕ್ಷೇತ್ರದಿಂದ ಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು. ಶ್ರೀಕೃಷ್ಣನ ಶಿಷ್ಯನೂ ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಉಪದೇಶಿಸಲಾಗುತ್ತಿದೆ. ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನ ಕುರಿತು ಪ್ರಶ್ನೆಗಳಿವೆ. ಯಾವುದರಲ್ಲಿ? ಭಗವಂತನ ಕಡೆಗೆ ಹೋಗುವಂತ ವಿಚಾರದಲ್ಲಿ ಬ್ರಹ್ಮ ಜಿಜ್ಞಾಸೆ ಮತ್ತು ಪರಮ ಅಲೌಕಿಕತೆಯನ್ನ ಪ್ರಶ್ನೆ ಮಾಡ್ತದೆ. ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸಾ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಫಸ್ಟಿಗೆ ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ ಮುಂದೆ ಹೋಗುವವನಿಗೆ ಏನ್ ಬೇಕು? ಜಿಜ್ಞಾಸಬೇಕು. ನಾನು ಯಾರು? ನಾನು ಯಾಕೆ ಇಲ್ಲಿ ಕಷ್ಟಪಡ್ತಿದ್ದೇನೆ? ನಾನು ಎಲ್ಲಿಂದ ಬಂದೆ? ನನ್ನ ಸೃಷ್ಟಿ ಹೇಗೆ ಆಯ್ತು? ಈ ಭಗವಂತನ ಈ ಲೀಲೆಗಳೇನು? ಇದೆಲ್ಲ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳುವಂತಹ ಒಂದು ಕುತೂಹಲ, ಪ್ರಶ್ನೆ ಮಾಡುವಂತಹ ಒಂದು ಮನಸ್ಸು ಆಧ್ಯಾತ್ಮಿಕ ಪ್ರಗತಿಗೆ ತುಂಬಾ ಹೆಲ್ಪ್ ಆಗ್ತದೆ, ಸಹಾಯ. ಐಹಿಕ ಜಗತ್ತಿನ ಎಲ್ಲ ಜೀವಿಗಳು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ. ಜೀವನ ಮಾಡಲಿಕ್ಕೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ದುಡಿಯುವುದು, ದಿನವೂ ದುಡಿಲೇಬೇಕು, ಇಲ್ಲಾಂದ್ರೆ ನಾಳೆ ಏನಾಗ್ತದೋ ಗೊತ್ತಿಲ್ಲ. ಸಂಪಾದನೆ ಇಲ್ಲ ಅಂದ್ರೆ ನಾಳೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಭಯ. ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ನೀಡಿದ. ಭಗವಂತ ಕಷ್ಟ ಕೊಟ್ಲಿಲ್ಲ, ನಮಗೆ ಸುಖವನ್ನೇ ಕೊಟ್ಟಿದ್ದಾನೆ. ಯಾಕಂದ್ರೆ ಭಗವಂತನ ಕಡೆ ತಿರುಗಿದವರಿಗೆ ಈ ಬಂಧನದಿಂದ ಹೇಗೆ ಬಿಡಿಸುವುದು ಅಂತ ಹೇಳಿ ಕೀ ಕೊಟ್ಟಿದ್ದಾನೆ. ಕೀ ಕೊಟ್ಟು ಅದರಿಂದ ಹೊರಗೆ ಬಾ ಅಂತ ಹೇಳಿ ಕೀಯನ್ನು ಹಿಡ್ಕೊಂಡು ನಮಗೆ ಕೊಡುವರು ಯಾರು? ಗುರು ಕೊಡ್ತಾನೆ ನಮ್ಮ ಕೈಯಲ್ಲಿ ಕೀ. ಆಮೇಲೆ ಆ ಕೀ ಉಪಯೋಗಿಸಿ ನಿಧಾನವಾಗಿ ಬೀಗವನ್ನು ತೆಗೆದ್ರೆ ನಮಗೆ ಆ ಒಂದು ಬಂಧನದಿಂದ ಮುಕ್ತಿಯಾಗಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ. ಕರ್ಮಕಾಂಡ ಅಧ್ಯಾಯವು, ವೇದದಲ್ಲಿರುವಂತಹ ಕರ್ಮಕಾಂಡ ಅಧ್ಯಾಯವು ಎಂದರೆ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಮುಗಿದಾಗ ಉಪನಿಷತ್ತುಗಳ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಈ ಭಗವದ್ಗೀತೆ ಕೂಡ ಒಂದು ಉಪನಿಷತ್ತು. ಭಗವದ್ಗೀತೆಯು 5ನೆಯ ವೇದವಾದ ಮಹಾಭಾರತದ ಭಾಗವಾದಂತೆ. ಮಹಾಭಾರತ 5ನೇ ಉಪನಿಷತ್ತು, ಪಂಚಮ ಉಪನಿಷತ್ತು ಅಂತ ಕರ್ಕೊಂಡಿದೆ. ಮಹಾಭಾರತ ಅಂತ ಹೇಳಿ ಮಹತ್ವತ್ವಾತ್ ಭಾರತ್ವಾತ್ ಮಹಾಭಾರತ ಮುಚ್ಯತೆ ಅಂತ ಹೇಳಿ ಮಹತ್ತಾಗಿದೆ. ಆಮೇಲೆ ತುಂಬಾ ಗಾಢವಾದಂತಹ ಚಿಂತನೆಗಳಿವೆ. ಮುಖ್ಯವಾಗಿ ಶ್ರೀಮದ್ ಭಗವದ್ಗೀತೆ ಇದೆ ಇದರಲ್ಲಿ ಅಡಕವಾಗಿದೆ, ಭೀಷ್ಮ ಪರ್ವದಲ್ಲಿ. ಆದ ಕಾರಣ
ಇದು ಉನ್ನತ ಶ್ರೇಣಿಯಲ್ಲಿರುವಂತಹ ಉಪನಿಷತ್ತು. ಈ ಉಪನಿಷತ್ತುಗಳು ಬೇರೆ ವೇದಗಳ ಭಾಗಗಳು. ಬೇರೆ ಬೇರೆ ವೇದಗಳಲ್ಲಿ ಉಪನಿಷತ್ತುಗಳಿದೆ. ಅಂದ್ರೆ ಬೇರೆ ಬೇರೆ ಉಪನಿಷತ್ತು ಅಂತ ಹೇಳಿದ್ರೆ ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುವಂತ ವಿಚಾರ. ಉಪನಿಷತ್ತುಗಳು ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುತ್ತವೆ. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಮೊದಲನೇ ಹಂತವೇ ಉಪನಿಷತ್ತುಗಳ ಅಧ್ಯಯನ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಮೊದಲನೇ ಅಧ್ಯಾಯ ಈಗಾಗಲೇ ಓದಿ ಎರಡನೇ ಅಧ್ಯಾಯದಲ್ಲಿ ಇದ್ದೇವೆ. ಪಂಚಮೋಪನಿಷತ್ತು. ಐಹಿಕ ದೇಹವು ಇರುವಷ್ಟು ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳ ಕ್ರಿಯೆಗಳು ಪ್ರಕ್ರಿಯೆಗಳು ಇದ್ದೇ ಇರುತ್ತದೆ. ಇದು ಇಂಪಾರ್ಟೆಂಟ್. ನಮ್ಮ ದೇಹ ಇರುವವರೆಗೆ ನಮಗೆ ಈ ಮೂರು ಗುಣಗಳ ಪ್ರಭಾವ ಇದ್ದೇ ಇರ್ತದೆ. ಈ ದೇಹ ಇರುವ ನಾನು ಭಕ್ತನಾಗಿದ್ದೇನೆ ಅಂತ ಹೇಳಿದ ತಕ್ಷಣ ಆ ಮೂರು ಗಣಗಳಿಂದ ಹೋಗ್ತದೆ ಅಂತ ಅಷ್ಟು ಸುಲಭದಲ್ಲಿ ನಾವು ತಿಳ್ಕೊಳ್ಳೋದು ತಪ್ಪು. ಅದಕ್ಕೆ ತುಂಬಾ ಸಮಯ ಬೇಕಾಗ್ತದೆ. ಆದ ಕಾರಣ ನಾವು ಯಾವತ್ತೂ ಜಾಗರೂಕತೆ ಆಗಿರ್ಬೇಕು. ನಾವು ಜಪ ಮಾಡಿದ್ರು ಕೂಡ ನಾವು ಎಲ್ಲೆಲ್ಲಿ ಜಪಕ್ಕೆ ವಿರುದ್ಧ, ಅದಕ್ಕೋಸ್ಕರ ಪ್ರಾತಿಕೂಲ್ಯಸ್ಯ ವರ್ಜನಂ ಅಂತ ಹೇಳುದು. ಅದಕ್ಕೋಸ್ಕರ ಭಗವಂತನ ಕಡೆಗೆ ಅನುಕೂಲ ಇಲ್ಲದಂತಹ ಎಲ್ಲ ವಿಚಾರವನ್ನು ವರ್ಜನೆ ಮಾಡುವುದು. ಯಾಕಂದ್ರೆ ಆ ಅನುಕೂಲ ಇಲ್ಲದಂತಹ ಎಲ್ಲ ವಿಚಾರಗಳು ತ್ರಿಗುಣಾತ್ಮಕವಾದಂಥದ್ದು. ಸುಖ ದುಃಖ ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇದೊಂದು ಒಳ್ಳೆಯ ಗುಣ. ನಾವು ಗುಣಗಳಿಂದ ಮೇಲೆ ಬರಲಿಕ್ಕೆ ಈ ಸಹನಾಶೀಲತೆಯನ್ನು ನಾವು ಅಡಾಪ್ಟ್ ಮಾಡಿದ್ರೆ ಈ ಗುಣಗಳಿಗೆ ನಾವು ಗುಣಗಳ ಬಂಧನದಿಂದ ಮೇಲೆ ಏಳಲಿಕ್ಕೆ ಹೆಲ್ಪ್ ಮಾಡ್ತದೆ. ಸಹನಾಶೀಲತೆಯನ್ನ ಪ್ರಯತ್ನಪೂರ್ವಕವಾಗಿ ನಾವು ಪ್ರಯತ್ನ ಪಡಬೇಕು ಅದನ್ನು ಅಳವಡಿಸಿಕೊಳ್ಳಿಕ್ಕೆ. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ಇದು ಒಂದು ಉದಾಹರಣೆ. ಈ ದ್ವಂದ್ವಗಳಿಂದ ಹೆಂಡತಿ ಮಾಡಿದಂತ ಅಡಿಗೆಯನ್ನು ನಾವು ಕಮೆಂಟ್ ಮಾಡ್ತೇವಲ್ಲ, ಓ ಇವತ್ತು ಉಪ್ಪು ಜಾಸ್ತಿ ಆಯ್ತು, ಇವತ್ತು ಖಾರ ಕಮ್ಮಿ ಆಯ್ತು, ಈ ರೀತಿಯಲ್ಲಿ. ಅದರ ಅರ್ಥ ಅಂತ ಹೇಳಿದ್ರೆ ನಾವು ದ್ವಂದ್ವಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಮಗೆ ಗೊತ್ತಾದ್ರೂ ಕೂಡ ಉಪ್ಪು ಕಮ್ಮಿ ಮೆಣಸು ಜಾಸ್ತಿ ಅಂತ ಗೊತ್ತಾದ್ರೂ ಕೂಡ ನಾವು ರೆಸ್ಪಾಂಡ್ ಮಾಡಬಾರ್ದು, ನಾವು ಹೇಳಬಾರ್ದು. ಅವರಾಗಿ ಕೇಳಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ಕೂಡ ತಿಂತಾರೆ, ಅವ್ರಿಗೂ ಗೊತ್ತಾಗ್ತದೆ. ಅಂದ್ರೆ ಇವರೆಷ್ಟು ನನ್ನ ಮೇಲೆ ಪ್ರೀತಿ ಮಾಡ್ತಾರೆ, ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಅಥವಾ ಯಾರು ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ. ಚೆನ್ನಾಗಿಲ್ಲ ಆದ್ರೂ ಚೆನ್ನಾಗಿ ಅಂತ ಇದೆ ಅಂತ ಹೇಳ್ತಿದ್ದಾರೆ, ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆಗ ಅವರಿಗೆ ಇನ್ನೂ ಪ್ರೀತಿ ಬೆಳೀತದೆ. ಇದು ಸಹನೆಯ ಒಂದು ರಿಸಲ್ಟ್. ಪ್ರೀತಿ ಇದ್ದಲ್ಲಿ ಪ್ರೀತಿಯೇ ಸಿಗುದು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ಹಾಗೆಂತ ಹೇಳಿ ಈ ಸಹನೆಯನ್ನ ಎಲ್ಲೆಲ್ಲಿ ಉಪಯೋಗಿಸಬೇಕು ಅಲ್ಲಲ್ಲಿಯೇ ಉಪಯೋಗಿಸಬೇಕು. ಯಾರೋ ಒಬ್ಬ ಬರ್ತಾನೆ ಹೊಡಿಲಿಕ್ಕೆ ಬರ್ತಾನೆ ಹೊಡಿಸಿಕೊಳ್ಳುವುದಲ್ಲ. ಕೃಷ್ಣನ ಕೃಪೆಯೊಂದನ್ನೇ ಅವಲಂಬಿಸಿದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಸ್ಥಿತಿಯು ಲಭ್ಯವಾಗುತ್ತದೆ. ಕೃಷ್ಣನ ಕೃಪೆಯೊಂದನ್ನೇ ಅವಲಂಬಿಸಿದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಸ್ಥಿತಿಯು ಲಭ್ಯವಾಗುತ್ತದೆ. ಅಂದ್ರೆ ನಮಗೆ ಈ ಜೀವನದಲ್ಲೇ ಭಗವಂತನ ಸಾನ್ನಿಧ್ಯ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ಕೃಷ್ಣನ ಕೃಪೆಯನ್ನು ಮಾತ್ರ ಅವಲಂಬಿಸಿರುವಂಥದ್ದು. ಕೃಷ್ಣನ ಕೃಪೆಯನ್ನು ಮಾತ್ರ ಅವಲಂಬಿಸುವಂಥದ್ದು. ಇದು ತುಂಬ ಮೇಲಿರುವಂತಹ ಸ್ತರ. ನಾವು ಯಾರು ಆ ಸ್ತರದಲ್ಲಿ ಇಲ್ಲ. ನಾವು ಬರೀ ಕೃಷ್ಣನ ಮಾತ್ರ ಡಿಪೆಂಡ್ ಆಗಿಲ್ಲ, ನಾವು ಎಲ್ಲರನ್ನು ಡಿಪೆಂಡ್ ಆಗಿದ್ದೇವೆ. ಆದ್ರೆ ನಮ್ಮ ಉದ್ದೇಶ ಆ ಸ್ತರಕ್ಕೆ ಏರ್ಬೇಕು ಅಂತ ಹೇಳಿರ್ಬೇಕು. ನಮ್ಮ ಮನಸ್ಸಿಗೆ ಎಲ್ರಿಗೂ ನಾವು ಒಬ್ರಿಗೊಬ್ರು ನಾವು ಪ್ರೇ ಮಾಡಬೇಕು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಭಗವಂತ ಬಿಟ್ರೆ ಯಾರು ಇಲ್ಲ ಎಂಬ ಚಿಂತನೆ ಇರಲಿ, ಯಾವತ್ತು ಭಗವದ್ ಭಕ್ತಿ ಮಾಡುವಂತಹ ಚಿಂತನೆ ಇರಲಿ ಅಂತ ನಾವು ಪೂಜೆ ಮಾಡಬೇಕು. ಎಲ್ಲರೂ ಪ್ರೇ ಮಾಡಬೇಕು. ಸೊ ಇವತ್ತು ಇಲ್ಲಿಗೆ ನಿಲ್ಸೋಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. 46ನೇ ಶ್ಲೋಕ ನಾಳೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ಶ್ರೀಲ ಪ್ರಭುಪಾದರ ತಾತ್ಪರ್ಯ ಭಾವಾರ್ಥ ಓದಿದ್ರೆ ಚಂದ ಅರ್ಥ ಆಗ್ತದೆ. ನಾನು ಅನ್ಕೊಳ್ತೇನೆ ನೀವು ಮನೆಗೆ ಹೋಗಿ ಇದನ್ನ ಓದ್ತೀರಿ ಅಂತ ಹೇಳಿ. ಏನಾದರೂ ಪ್ರಶ್ನೆ ಇದೆಯಾ?